ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೈಲೂಸ್ ಕಿಚನ್ ಆ್ಯಂಡ್ ವ್ಲಾಗ್. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ಆಲೂ ಕಬಾಬ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ. ನಾನಿಲ್ಲೊಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆದೆಲ್ಲ ಫಸ್ಟು ಸಿಪ್ಪೆ ತಗೊಂಡ್ಬಿಡ್ಬೇಕೆಲ್ಲಾನು. ಹೀಗಿದೆ ಆಲೂಗಡ್ಡೆ ಈ ಥರ ಕಟ್ ಮಾಡ್ಕೋಬೇಕು. ಅಂದರೆ ತೀರಾ ಚಿಕ್ಕದಾಗಿ ಮಾಡಬಾರ್ದು, ಒಂದು ಸ್ವಲ್ಪ ಕ್ಯೂಬ್ಸ್ ಥರ ಇರಬೇಕಿದು. ಈ ಥರ ಪೀಸ್ ಥರ ಕಟ್ ಮಾಡ್ಕೋಬೇಕು. ಈಗ ಇದು ನೀರು ಕಾಯಕ್ಕೆ ಇಟ್ಟಿದ್ದೆ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದನ್ನು ಆಲೂಗಡ್ಡೆನೆಲ್ಲ ಒಂದೊಂದೇ ಹಾಕ್ತಾ ಇದ್ದೀನಿ. ಇದು ಜಸ್ಟ್ ಒಂದೇ ಒಂದು ಕುದಿ ಬಂದರೆ ಸಾಕು, ನಮಗೆ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಹೀಗೆ ಇದು ಕುದೀತಾ ಇದೆ, ಸೊ ಇದು ನಮಗೆ ಇಷ್ಟೇ ಹಾಕ್ಬೇಕು ಸಾಕು, ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಈಗ ಗಟ್ಟಿನೇ ಇರಬೇಕಿದು. ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಖಾರ ನೋಡ್ಕೊಳ್ಳಿ, ಅದು ಅವರ ಟೇಸ್ಟದು. ಸೊ ನಾನು ಇನ್ನೊಂದು ಚೂರು ಖಾರ ಹಾಕ್ಕೊಳ್ತೀನಿ. ನಮ್ಮ ಮನೆಗೆ ಸ್ವಲ್ಪ ಖಾರ ತಿಂತಾರೆ, ಅದಕ್ಕೋಸ್ಕರ ಸ್ವಲ್ಪ ಖಾರ ಹಾಕಿದ್ದೀನಿ. 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಕಾರ್ನ್ಫ್ಲೋರು 5 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ 1 ನಿಂಬೆಹಣ್ಣು ತೊಗೊಳ್ತೀನಿ. ಸೊ ಇದು ಹುಳಿ ಇದ್ರೆ ಚೆನ್ನಾಗಿರುತ್ತೆ, ಸೊ ಅದರಿಂದ 1 ನಿಂಬೆಹಣ್ಣು ಹಾಕ್ಕೊಳ್ತೀನಿ ನಾನು. ಸೊ ಕಂಪ್ಲೀಟಾಗಿ 1 ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಜಾಸ್ತಿ ತೆಳುವಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸೊ ಈ ಸ್ಟೇಜಲ್ಲಿ ನೋಡಿ ಉಪ್ಪು ಖಾರ ಎಲ್ಲ ಬೇಕಾಗತ್ತಾ ಅಂತ. ಏನಾದ್ರು ಉಪ್ಪು ಖಾರ ಬೇಕು ಅಂದರೆ ಈಗ ಹಾಕ್ಕೊಳ್ಳಿ. ಹೀಗೆ ಕೈಯಲ್ಲಿ ಎಲ್ಲದಕ್ಕೂ ಅಂಟ್ಕೊಳ್ಳೋ ರೀತಿ ನಾವು ಕಲಿಸ್ಕೊಳ್ಬೇಕು. ಇದು ಕ್ವಾಂಟಿಟಿ ಕಲಿಸ್ಕೊಳ್ಳೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ಕಲಿಸ್ಕೊಳ್ಳಿ. ಸೊ ಈಗಿದು ರೆಡಿ ಆಯಿತು. ಈಗ ಇಲ್ಲಿ ಎಣ್ಣೆ ಕಾದಿದೆ. ಈಗ ಹೀಗೆ ಒಂದೊಂದೇ ಬಿಟ್ಕೊಳ್ಬೇಕು. ಅದು ಅಂಟ್ಕೊಂಡಿರಬೇಕು ಹಿಟ್ಟೆಲ್ಲ. ಒಂದು ಸತಿ ನೋಡಿಕೊಂಡು ಒಂದೊಂದೇ ಎಣ್ಣೆಗೆ ಬಿಡ್ತಾ ಹೋಗಿ. ಈಗೀಗ ಎಲ್ಲ ಹಾಕ್ಕೊಂಡಿದ್ದೀನಿ, ನಿಧಾನಕ್ಕೆ ಒಂದೊಂದು ತೆಗಿಬೇಕು. ಈಗ ಇದನ್ನೆಲ್ಲ ಒಂದು ಸತಿ ತಿರುಗಿಸ್ಬೇಕು. ಹೀಗೆ ನಮಗೆ ಇದು 2 ಕಡೆನೂ ಬೇಯಬೇಕು. ಸೊ ಕಂಪ್ಲೀಟಾಗಿ ಇದೊಂದು ಸ್ವಲ್ಪ ಬೇಯೋವರೆಗೂ ಕಾಯ್ಬೇಕು. ಈ ನೊರೆ ಎಲ್ಲ ನಿಲ್ಲುತ್ತೆ, ಅಲ್ಲಿವರೆಗೂ ನಮಗೆ ಇದು ಬೇಕು. ಇದಕ್ಕೆ ಫುಡ್ ಕಲರ್ ಹಾಕಿಲ್ಲ ನಾನು. ಬೇಕು ಅಂದರೆ ಅದಕ್ಕೆ ಫುಡ್ ಕಲರ್ ಹಾಕಿದ್ರೆ ಸೇಮ್ ನಮ್ಗೆ ಹೋಟ್ಲಲ್ಲಿ ಅದೇನು ಕಬಾಬ್ ಕಲರೇ ಸಿಗುತ್ತಲ್ಲ, ಅದೇ ಥರ ಸಿಗುತ್ತೆ. ನಾನು ಫುಡ್ ಕಲರ್ ಏನೂ ಹಾಕಿಲ್ಲ. ಸೊ ಕಂಪ್ಲೀಟಾಗಿ ಇದನ್ನು ತೊಗೊಂಡ್ಬಿಟ್ಟು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ. ನಾನು ಈಗ ಇದೆಲ್ಲ ಕರ್ಕೊಂಡಿದ್ದೀನಿ. ಇದಕ್ಕೆ ಚಾಟ್ ಮಸಾಲ ಇದು ಮಾತ್ರ ಸ್ಕಿಪ್ ಮಾಡಬೇಡಿ, ಸೂಪರಾಗಿ ಬರುತ್ತೆ. ಸೊ ಇದನ್ನು 2 ಜಸ್ಟ್ ಹೀಗೆ ಮಾಡಿದರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಸೊ ಇದು ರೆಡಿ ಆಯಿತು. ನಾನು ಮಾಡಿರೋ ಆಲೂ ಕಬಾಬ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.